ಸೈಟ್ ಅಕ್ರಮಗಳ ಅಡ್ಡೆಯಾಗಿದೆಯಾ ಮೂಡ? ಬಗೆದಷ್ಟು ಬಯಲಾಗ್ತಾ ಇದೆ ಮೂಡಾದ ಅಕ್ರಮಗಳು. ರಿಪಬ್ಲಿಕ್ ಕನ್ನಡ ದಿನಕ್ಕೊಂದಂತೆ ಡಾಕ್ಯುಮೆಂಟ್ಗಳನ್ನ ಜನರ ಮುಂದೆ ಇಟ್ಟು ಈ ಮೂಡ ಹೇಗೆಲ್ಲ ಅಕ್ರಮದಲ್ಲಿ ಭಾಗಿಯಾಗಿದೆ ಅನ್ನೋದನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ. ಅಕ್ರಮಗಳ ಸರಳಿಯನ್ನ ರಿಪಬ್ಲಿಕ್ ಕನ್ನಡದಲ್ಲಿ ದಿನಕ್ಕೊಂದು ಬಿಗ್ ಬ್ರೇಕಿಂಗ್ ಮೂಲಕ ನಾವು ಜನರ ಮುಂದೆ ತೆರೆದಿಡ್ತಾ ಇದ್ದೀವಿ. ಇದು ನಮ್ಮದೇ ಸುದ್ದಿ, ನಮ್ಮದೇ ಫಾಲೋ ಅಪ್. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಮಾಹಿತಿ, ಮೂಡ ಸೈಟ್ ಅಕ್ರಮದ ಎಕ್ಸ್ಕ್ಲೂಸಿವ್ ಮಾಹಿತಿ. ಎಂಥಂತ ಅಕ್ರಮಗಳು ಅಂತಂದ್ರೆ, ಬದುಕೇ ಇಲ್ಲದೆ ಇರೋ ವ್ಯಕ್ತಿಯ ಹೆಸರಲ್ಲಿ, ಇಲ್ಲದೆ ಇರೋ ವ್ಯಕ್ತಿಯ ಹೆಸರಲ್ಲಿ, ಅಸ್ತಿತ್ವದಲ್ಲೇ ಇಲ್ಲದೆ ಇರೋ ವ್ಯಕ್ತಿಯ ಹೆಸರಲ್ಲಿ ಸೈಟ್ ಪಡೆದ್ರ ಅಧಿಕಾರಿಗಳು. ಸೊ ಗೋಲ್ಮಾಲ್ಗಳು ಸಾಕಷ್ಟಿದ್ದಾವೆ ಮೂಡಾದಲ್ಲಿ. ಇಲ್ಲದ ವ್ಯಕ್ತಿಯ ಹೆಸರಲ್ಲಿ ಅಧಿಕಾರಿಗಳು ಸೈಟ್ ಪಡೆದಿದ್ದಾರ? ಸಂಶಯಕ್ಕೆ ಕಾರಣ ಆಗ್ತಾ ಇದೆ, ತೀವ್ರ ಸಂಶಯಕ್ಕೆ ಕಾರಣ ಆಗ್ತಾ ಇದೆ ಅಧಿಕಾರಿಗಳ ನಡೆ. ಕೇವಲ 8 ವರ್ಷದ ಬಾಲಕನ ಹೆಸರಲ್ಲಿ RTC ಸಲ್ಲಿಕೆ ಆಗಿರ್ತಕ್ಕಂಥದ್ದು. 68ನೇ ವಯಸ್ಸಲ್ಲಿ ನಂಗೆ ಬದಲಿ ಸೈಟ್ ಕೊಡಿ ಅಂತ ಮೂಡಾಗೆ ಅಪ್ಲಿಕೇಶನ್ ಹಾಕ್ತಾರೆ. ಮೂಡ ಅಧಿಕಾರಿಗಳ ಗೋಲ್ಮಾಲ್ಗೆ ಸಾಕ್ಷಿ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಮೂಡ ಅಕ್ರಮಕ್ಕೆ ಸಾಕ್ಷಿ ಮೈಸೂರಿನ ಅಬ್ದುಲ್ ವಾಜಿದ್ ಕೇಸ್. ಹೇಗೆಲ್ಲ ಸೈಟ್ ಅಕ್ರಮ ಮಾಡಿದೆ ಮೂಡ ಅನ್ನೋದಕ್ಕೆ ನಾವು ಕೊಡ್ತಾ ಇದ್ದೀವಿ ಹಸಿ ಹಸಿ ಸಾಕ್ಷಿ. ಸಂಶಯದ ಗೂಡಾದ ಮೈಸೂರಿನ ಅಬ್ದುಲ್ ವಾಜಿದ್ ಕೇಸ್. 1962ರಲ್ಲಿ ಭೂಮಿಯನ್ನ ಕಳೆದುಕೊಂಡಿದ್ರಂತೆ ಅಬ್ದುಲ್ ವಾಹಿದ್. ಬೆಲವತ್ತ ಗ್ರಾಮದ ಸರ್ವೆ ನಂಬರ್ 21ರಲ್ಲಿ 4.39 ಎಕರೆ ಭೂಸ್ವಾಧೀನ ಮಾಡಲಾಗಿತ್ತು. ಅಬ್ದುಲ್ ವಾಹಿದ್ ಹೆಸರಲ್ಲಿ ಬದಲಿ ನಿವೇಶನಕ್ಕಾಗಿ ಹೈಕೋರ್ಟ್ಗೆ ಅರ್ಜಿ ಹಾಕಲಾಗಿತ್ತು. ಹೈಕೋರ್ಟ್ಗೆ ಅರ್ಜಿಯನ್ನ ಅಬ್ದುಲ್ ವಾಹಿದ್ ಅವರು ಹಾಕಿದ್ರು. ಆದ್ರೆ ನೋಡಿ, ಆ ಡಾಕ್ಯುಮೆಂಟ್ ಅನ್ನ ನಾವು ತೋರಿಸ್ತಾ ಇದೀವಿ. ಕೇವಲ ಖಾಲಿ ಪೋಲಿಯಾಗಿ ಹೇಳ್ತಿರೋದಲ್ಲ, ವಿತ್ ಡಾಕ್ಯುಮೆಂಟ್. ಯಾವಾಗ ಅರ್ಜಿ ಹಾಕಿದ್ರು, ಏನಾಗಿತ್ತು, ಯಾರಿಗೆ ಏನು ಮಾಡಿದ್ರು, ಈ ಮೂಡ ಮಾಡಿರುವಂತ ಅಕ್ರಮ ಏನು ಅನ್ನೋದು. 8 ವಯಸ್ಸಿನ ವ್ಯಕ್ತಿ RTC ಹೊಂದಿರಲು ಹೇಗೆ ಸಾಧ್ಯ? ನೋಡಿ ಹೇಗೆಲ್ಲ ಅಕ್ರಮ ಮಾಡಿದ್ದಾರೆ ಅಂತ ಹೇಳಿ ಅನುಮಾನವನ್ನ ವ್ಯಕ್ತಪಡಿಸಿದ ಹೈಕೋರ್ಟ್. ನ್ಯಾಯಾಧೀಶರು ಸರ್ಕಾರ ಇದರ ಬಗ್ಗೆ ತನಿಖೆ ನಡೆಸುವಂತೆ ಸೂಚನೆಯನ್ನ ನ್ಯಾಯಾಧೀಶರು ಕೊಟ್ಟಿದ್ರು. ಆದರೆ ಪ್ರಕರಣ ಗಂಭೀರವಾಗಿ ಸರ್ಕಾರ ಪರಿಗಣಿಸಲಿಲ್ಲ. ನ್ಯಾಯಮೂರ್ತಿ ಬದಲಾಗ್ತಾ ಇದ್ದಂತೆ ರಿಟ್ ಅರ್ಜಿಯನ್ನ ವಾಪಸ್ ಪಡ್ಕೊಳ್ತಾರೆ. 28/2/2023ರಂದು ಮೂಡಾದಿಂದಲೇ ಸೈಟ್ ಮಂಜೂರಾಗುತ್ತೆ. 55,260 ಚದರ ಅಡಿ ಬದಲಿ ನಿವೇಶನವನ್ನ ಪಡೆದ ವ್ಯಕ್ತಿ ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಅಧಿಕಾರಿಗಳ ನಡೆ ಮೂಡ ಹೇಗೆಲ್ಲ ಅಕ್ರಮ ಮಾಡಿದೆ ಅಥವಾ ಸೈಟ್ ಅಕ್ರಮ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ವಿತ್ ಡಾಕ್ಯುಮೆಂಟ್. ಸೊ ಇನ್ನೆಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಮತ್ತೊಂದು ಗೋಲ್ಮಾಲ್, ಇಂಥದ್ದು ಇನ್ನು ಎಷ್ಟು ಸಾವಿರ ಗೋಲ್ಮಾಲ್ ನಡೆದಿದೆಯೋ ಗೊತ್ತಿಲ್ಲ. 1962ರಲ್ಲಿ 8 ವರ್ಷದ ಬಾಲಕ ಅಬ್ದುಲ್ ವಾಹಿದ್ಗೆ RTC ಮಾಡಿಕೊಟ್ಬಿಟ್ಟಿದ್ರಂತೆ. ಆ ದಾಖಲೆ ಸೃಷ್ಟಿ ಮಾಡಿ ಅದನ್ನ ಇಟ್ಕೊಂಡು ಈಗ ನಂಗೆ ಮತ್ತೆ ಅಲ್ಲಿ ಬೇರೆ ಸೈಟ್ ಕೊಡಿ ಅಂತ ಕೇಳಿ ಅದನ್ನ ತಗೊಂಡಿರೋದು ಅಂತ. ಸೊ ಏನೆಲ್ಲ ಡೀಟೇಲ್ಸ್ ಇದೆ, ಇದು ಯಾವಾಗ ಹೊರಗಡೆ ಬಂತು ಈ ಕ್ರಮ? ಮತ್ತೆ ಹಲವು ವರ್ಷಗಳಿಂದ ವಿನೋದ್, ನಿಮಗೂ ಗೊತ್ತಿರೋ ಹಂಗೆ ಮೈಸೂರಲ್ಲಿ ಮೂಡ ಹಗರಣಗಳು ಅವಾಗವಾಗ ಕೇಳಿ ಬರ್ತಾನೆ ಇತ್ತು ಅಲ್ವಾ? ಬಹಳ ಪ್ರಮುಖವಾಗಿ ಅಬ್ದುಲ್ ವಾಹಿದ್ ಅವರ ಕೇಸ್ ಏನಿದೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು. CM ಅವರ 14 ಸೈಟ್ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. 14 ಸೈಟ್ ಒಂದ್ ಕಡೆ ಆದ್ರೆ 3,000ಕ್ಕೂ ಹೆಚ್ಚು ನಿವೇಶನಗಳೆಲ್ಲ ಈ ರೀತಿಯಾಗಿ ಕಡಲೆಪುರಿ ರೀತಿ ಹಂಚಿರುವ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದರೂ ಈ ಒಂದು ಪ್ರಕರಣವನ್ನು ಗಮನಿಸ್ತಾ ಹೋದಾದ್ರೆ ಅಬ್ದುಲ್ ವಾಹಿದ್ ಅವರು 1962ರಲ್ಲಿ ತಮ್ಮ ಭೂಮಿಯೆಲ್ಲ ಕಳ್ಕೊಳ್ತಾರೆ. ಅದು ಕೂಡ ಸರ್ವೆ ನಂಬರ್ 21 ಬೆಲವತ್ತ ಗ್ರಾಮದಲ್ಲಿ ಸುಮಾರು 4.39 ಅಂದರೆ ಸುಮಾರು 5 ಎಕರೆ ಜಮೀನೆಲ್ಲ ಕಳ್ಕೊಂಡಿರ್ತಾರೆ. ಅದಕ್ಕೆ ಬದಲಾಗಿ ಈಗಾಗಲೇ ಆ ಮೂಡಾದಿಂದ ಸುಮಾರು 55,000 ಸ್ಕ್ವೇರ್ ಫೀಟ್ ಅಷ್ಟು ಜಾಗವನ್ನ ಮಂಜೂರು ಮಾಡಲಾಗಿದೆ. ಭಾಳ ಇಂಟ್ರೆಸ್ಟಿಂಗ್ ಅಂತಂದರೆ ಈ ಅಬ್ದುಲ್ ವಾಹಿದ್ ಏನಿದೆ ಆತನ ಏನೋ ಆಧಾರ್ ಕಾರ್ಡ್ ಗಮನಿಸೋ ಸಂದರ್ಭದಲ್ಲಿ ಆತನ ಡೇಟ್ ಆಫ್ ಬರ್ತಲ್ಲಿ ಗಮನಿಸೋದು ಗೊತ್ತಾಗುತ್ತೆ. 1955ರಲ್ಲಿ ಈ ಥರ ಬರ್ತ್ ಡೇಟ್ ಇರುವಂಥದ್ದು. 1962ರಲ್ಲಿ ಈತ ಅಷ್ಟು 5 ಎಕರೆಷ್ಟು ಜಮೀನೆಲ್ಲ ಕಳೆದುಕೊಳ್ತಾರೆ. ಇದಾದ ಬಳಿಕ ಅವ್ರು ಏನು ಮಾಡ್ತಾರೆ, ನೇರವಾಗಿ 2023 ಅಂದರೆ ಬರೋಬ್ಬರಿ 60 ವರ್ಷಗಳು ಕೂಡ ಯಾವುದೇ ರೀತಿಯಾದಂಥ ಜಮೀನು ಕೂಡ ಇವರು ಅಪ್ಲೈ ಮಾಡೋದಿಲ್ಲ. ಈತ ಯಾವುದೇ ರೀತಿಯಾದಂತಹ ಮೂಡಾದಿಂದ ಇವರಿಗೆ ರಿವಾರ್ಡ್ ಕೊಟ್ಟಿದ್ದಾರೆ, ಅದು ಯಾವುದ್ರ ಬಗ್ಗೆ ಉಲ್ಲೇಖವನ್ನು ಸಹ ಮಾಡೋದಿಲ್ಲ. ನೇರವಾಗಿ ಹೈಕೋರ್ಟ್ಗೆ ಹೋಗಿ ಆ ಭೂಮಿ ಕಳ್ಕೊಂಡ್ರ ಬಗ್ಗೆ ಒಂದು ಪಿಟಿಷನ್ ಆಗ್ತಾರೆ. ಈ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅಲ್ಲಿನ ನ್ಯಾಯಮೂರ್ತಿಗಳು ನಾವು ನಿಜಕ್ಕೂ ಕೂಡ ಸೆಲ್ಯೂಟ್ ಇರಲೇಬೇಕು. ಯಾಕಂತಂದರೆ ಅಂದರೆ 1962ರಲ್ಲಿ ಕಳ್ಕೊಂಡಿರುವಂತಹ ಭೂಮಿಗೆ ಈತ ಅರ್ಜಿ ಸಲ್ಲಿಸಿರೋದ ಕಾರಣಕ್ಕಾಗಿ 50-50ಯಲ್ಲಿ ಕೊಡ್ಬೋದಾ? ಯಾಕೋ ಈ ಒಂದು ಅಪ್ಲಿಕೇಶನ್ ಗಮನಿಸ್ತಾ ಇದ್ರೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿರೋ ಬಗ್ಗೆ ಕಂಡು ಬರ್ತಾ ಇದೆ. ಸೊ ಕೂಡಲೇ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ
ಮುಂದಿನ ವಾರದಕ್ಕೆ ಮತ್ತೆ ವಿಚಾರಣೆ ತೆಗೆದುಕೊಳ್ಳಿ. ಜೊತೆಗೆ ಈ ಎಲ್ಲ ಡಾಕ್ಯುಮೆಂಟ್ಗಳಲ್ಲೂ ಕೂಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಸ್ಪೀಡ್ ಪೋಸ್ಟ್ ಮೂಲಕವಾಗಿ ಕಳಿಸ್ಕೊಡಿ ಅಂತೇಳಿ ಒಂದು ಆರ್ಡರ್ನ ಪಾಸ್ ಆಗುತ್ತೆ. ಸೊ ಅಲ್ಲಿಗೆ ಎಲ್ಲೋ ಒಂದು ಕಡೆ ತಾವು ಮಾಡ್ತಾ ಇರುವಂಥ ಹಗರಣ ಹೊರಗೆ ಬರುತ್ತೆ ಅಂತೇಳಿ ಅಲ್ಲಿಗೆ ಎಲ್ಲ ಪ್ರೊಸೀಜರ್ ಕೂಡ ಸ್ಟಾಪ್ ಆಗುತ್ತೆ. ಅದಾದ 4-5 ತಿಂಗಳಿಗೆ ಕೃಷ್ಣ ದೀಕ್ಷಿತ್ ಅವರು ಕೂಡ ನಿವೃತ್ತಿ ಆಗ್ತಾರೆ. ತದನಂತರದಲ್ಲಿ ಈತ ನೇರವಾಗಿ ಹೈಕೋರ್ಟ್ಗೆ ಹೋಗಿ ತಾನು ಹಾಕಿದಂತಹ ರಿಟ್ ಪಿಟಿಷನನ್ನು ವಾಪಸ್ ತೆಗೆದುಕೊಳ್ತಾರೆ. ಅದಾದ ಬಳಿಕ ಇನ್ನೂ ಮತ್ತೊಂದು ಇಂಟ್ರೆಸ್ಟಿಂಗ್ ಅಂತಂದರೆ, ಕೋರ್ಟ್ನಲ್ಲಿ ಇರುವಾಗಲೇ ಈ ಜಮೀನಿಗೆ ಬದಲಿ ನಿವೇಶನವಾಗಿ ಮೂಡಾದಿಂದ ಅಲ್ಲಿನ ಆಯುಕ್ತರಾದಂತಹ ದಿನೇಶ್ ಅವರು ಕೂಡ ನಿಜಕ್ಕೂ ಕೂಡ ಆ ಅಧಿಕಾರಿ ನಿಜ ಎಷ್ಟೆಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದು ಕೂಡ ಇದೊಂದು ಎಕ್ಸಾಂಪಲ್ ಅಷ್ಟೇ. ಅಂದರೆ ಸುಮಾರು 5 ತಿಂಗಳ ಹಿಂದಿನ ಡೇಟ್ಗೆ ಸುಮಾರು 55,000 ಸ್ಕ್ವೇರ್ ಫೀಟ್ನಷ್ಟು ನಿವೇಶನವನ್ನು ಮಂಜೂರು ಮಾಡ್ತಾರೆ. ಅಂದರೆ ಸುಮಾರು 60-40 ಸೈಟ್ಗೆ ಅಂದಾಜು ಲೆಕ್ಕ ಹಾಕೊಂಡ್ರೆ 40ರಿಂದ 50 ಸೈಟ್ಗಳನ್ನು ಈತ ತೆಗೆದುಕೊಂಡಿದ್ದಾರೆ. ಅಂದರೆ ಕೋರ್ಟ್ನಲ್ಲಿ ಇರುವಾಗಲೇ ಈತನಿಗೆ ಕೋರ್ಟ್ ಕೂಡ ಚಿಮಾರಿ ಹಾಕಿರುತ್ತೆ, ಕೊಡಬೇಡಿ ಅಂತೇಳಿ ಅವರು ನಿವೃತ್ತಿ ಅವರು ತಡೆದು ಈ ರೀತಿಯಾದಂತಹ ಭ್ರಷ್ಟಾಚಾರ ಮಾಡಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿನೋದ್. ಡೀಟೇಲ್ಸ್ ವೆಲ್ಕಮ್ ಬ್ಯಾಕ್. ಶಾಸಕ BK ಸಂಗಮೇಶ್ ಮಗನ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತು. ಭದ್ರಾವತಿ ಶಾಸಕರ ಮಗ ಬಸವೇಶ್ ಹತ್ಯೆಗೆ ಪ್ಲಾನ್ ಮಾಡಲಾಗಿತ್ತು. ಯಾರು ಪ್ಲಾನ್ ಮಾಡಿದ್ರು, ಯಾತಕ್ಕೋಸ್ಕರ ಈ ತರ ಹತ್ಯೆಗೆ ಪ್ಲಾನ್ ಮಾಡಿದ್ರು? BK ಸಂಗಮೇಶ್ ಮಗನ ಹತ್ಯೆಗೆ ಡಿಚ್ಚಿ ಮುಬಾರಕ್ ಎಂಬಾತನ ಮೇಲೆ ಈಗ ಈ ಹತ್ಯೆಗೆ ಸ್ಕೆಚ್ ಹಾಕಿದ ಆರೋಪ ಬಂದಿದೆ. ಭದ್ರಾವತಿ ಓಲ್ಡ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಹಿಂದೆ 2 ಸಾರಿ ಕೊಲೆಗೆ ಅಟ್ಯಾಕ್ ಮಾಡಿರುವಂತ ಡಿಚ್ಚಿ ಮುಬಾರಕ್ ಅಂಡ್ ಟೀಮ್, ಈಗ ಅವ್ರ ಬಗ್ಗೆ ಈ ಆರೋಪ ಬಂದಿದೆ. ಯಾತಕ್ಕೋಸ್ಕರ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ಈ ಸಂಗಮೇಶ್ ಅವರ ಮಗ ಬಸವೇಶ್ ಅವರನ್ನ ಹತ್ಯೆ ಮಾಡಬೇಕು ಅಂತ ಸ್ಕೆಚ್ ಹಾಕಲಾಗಿತ್ತು ಅಂತ ಓಲ್ಡ್ ಟೌನ್ ಪೊಲೀಸ್ ಠಾಣೆಯಲ್ಲಿ, ಭದ್ರಾವತಿ ಓಲ್ಡ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಡಿಚ್ಚಿ ಮುಬಾರಕ್ ಅಂಡ್ ಟೀಮ್ ಅಂತ ಯಾಕೆ ಇವ್ರನ್ನಿನ್ನು ಮಟ್ಟ ಹಾಕಿಲ್ಲ ಪೊಲೀಸರು ಅನ್ನೋ ಪ್ರಶ್ನೆ ಎದ್ದಿದೆ. ಯಾತಕ್ಕೋಸ್ಕರ ಹೀಗೆ ಮಾಡಿದ್ರು? ಹಾಗಾದ್ರೆ ಭದ್ರಾವತಿನಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ? ರೌಡಿ ಗ್ಯಾಂಗ್ಗಳ ತಲೆ ಎತ್ತಿದ್ದಾವ? ಈ ಎಲ್ಲ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಅದು ಶಾಸಕರ ಪುತ್ರನಿಗೆ ಈ ಗತಿ ಆದ್ರೆ ಬೇರೆಯವ್ರ ಕತೆ ಏನು? ಅಥವಾ ಈ ಶಾಸಕರ ಪುತ್ರ ಕೂಡ ಏನಾದರೂ ದ್ವೇಷದ ಇದರಲ್ಲಿ ಏನಾದರೂ ತೊಡಗಿದ್ರ, ಅಥವಾ ಬೇರೆ ಯಾವ ಕಾರಣ ಏನು ಅನ್ನೋದು ಇನ್ನಷ್ಟೇ ಡೀಟೇಲ್ಸ್ ಬರಬೇಕಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಭರ್ಜರಿ ಬೇಟೆಯಾಡಿದ್ದಾರೆ ಪೊಲೀಸರು. 1 ಕೋಟಿ ಮೌಲ್ಯದ 1 kg 499 ಗ್ರಾಂ ಚಿನ್ನವನ್ನ ಸೀಸ್ ಮಾಡಿದ್ದಾರೆ. ಒಳ ಉಡುಪಿನಲ್ಲಿ ಚಿನ್ನವನ್ನ ಅಡಗಿಸಿಟ್ಟು ಸಾಗಾಟಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಪರಿಶೀಲನೆಯ ವೇಳೆ ಒಳ ಉಡುಪಿನಲ್ಲಿ ಚಿನ್ನದ ಬಿಸ್ಕೆಟ್ ಪತ್ತೆಯಾಗಿದೆ. ಕೌಲಾಂಪುರದಿಂದ ಬೆಂಗಳೂರಿಗೆ ಬಂದಿದ್ದ ವ್ಯಕ್ತಿ ಕಸ್ಟಮ್ಸ್ ಅಧಿಕಾರಿಗಳಿಂದ ಆರೋಪಿಯ ಬಂಧನ ಆಗಿದೆ. ಆರೋಪಿ 15 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಆತನನ್ನು ಒಪ್ಪಿಸಲಾಗಿದೆ. ಒಳ ಉಡುಪಿನಲ್ಲಿ ಚಿನ್ನದ ಬಿಸ್ಕೆಟ್ ಅನ್ನ ಸಾಗಾಟ ಮಾಡ್ತಾ ಇದ್ದಂತ ಆರೋಪಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿಯಾಗಿ ಕಾರ್ಯಾಚರಣೆಯನ್ನ ಮಾಡಿ ಆರೋಪಿಯನ್ನ ಬಂಧನ ಮಾಡಿದ್ದಾರೆ. ಆರೋಪಿಯನ್ನ 15 ದಿನಗಳ ಕಾಲ ಬಂಧನಕ್ಕೆ ಒಪ್ಪಿಸಲಾಗಿದೆ.